ಕೆಲವೊಂದು ರಸ್ತೆ ನಿರ್ಮಾಣ ಆದ ಸಂದರ್ಭದಲ್ಲಿ ಕೇವಲ ಅಲ್ಲಿ ವಾಹನಗಳ ಸಂಚಾರಕ್ಕೆ ಮಾತ್ರ ಅನುವಾಗುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸ್ಟ್ರಾಟಜಿಕಲ್ ರಸ್ತೆಗಳು ಕೂಡ ಇರುತ್ತೆ. ಅಂದ್ರೆ ನಮ್ಮ ಸೇನೆಗೆ ಹಾಗೆ ಪ್ರವಾಸೋದ್ಯಮಕ್ಕೆ ಇದಕ್ಕೂ ಕೂಡ ಬೆನಿಫಿಟ್ ಆಗುವಂತಹ ಟನಲ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ನಾನು ಈ ಮಿಲಿಟರಿ ಯೂಸೇಜ್ ಅಂದ ಸಂದರ್ಭದಲ್ಲಿ ಹೇಳಿ ಕೇಳಿ ಜಮ್ಮು ಕಾಶ್ಮೀರ ನಿಮಗೆ ಗೊತ್ತಿದೆ ಅಲ್ಲಿನ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂತ ಹೇಳಿ, ಅಲ್ಲಿನ ಸೇನೆಗೆ ಆ ಭಾಗದಲ್ಲಿ ಭಾರತದ ಗಡಿಯನ್ನ ಕಾಯುವ ಸೇನೆಗೆ ಈ ಸುರಂಗ ರಸ್ತೆ ಸಾರ್ವಕಾಲಿಕ ಸಂಚಾರಕ್ಕೆ ಅನುವನ್ನ ಮಾಡಿಕೊಡ್ತಾ ಇರೋದು ಕೂಡ ನಮ್ಮ ಸೇನೆಗೆ ಮತ್ತಷ್ಟು ಬಲವನ್ನ ಹೆಚ್ಚಿಸದೆ. ಹಾಗಾಗಿ ಇದು ಕೇವಲ ಒಂದು ಟನಲ್ ರಸ್ತೆಯಾಗಿ ಮಾತ್ರವಲ್ಲ, ಅಂದ್ರೆ ಆ ಭಾಗದ ಜನರು ಓಡಾಡ್ಲಿಕ್ಕೋಸ್ಕರ ನಿರ್ಮಾಣವಾಗಿರುವ ರಸ್ತೆ ಅಂತ ಮಾತ್ರವಲ್ಲ, ಬದಲಾಗಿ ನಮ್ಮ ಸೇನೆಗೆ ಹಾಗೆ ಆ ಭಾಗದ ಪ್ರವಾಸೋದ್ಯಮಕ್ಕೂ ಕೂಡ ಯಥೇಚ್ಛವಾದ ಶಕ್ತಿಯನ್ನ ತುಂಬುವ ನಿರೀಕ್ಷೆಯನ್ನ ಹೊಂದಿದೆ. ಈ ಟನಲ್ ರಸ್ತೆಯ ಮತ್ತಷ್ಟು ವಿಶೇಷತೆಗಳನ್ನ ಗಮನಿಸ್ತಾ ಹೋಗೋಣ. ಕೊಯ್ಕಾಗಿ ಬಹಳ ಪ್ರಮುಖ ಯೋಜನೆಗಳು, ಮಹತ್ವಾಕಾಂಕ್ಷಿ ಯೋಜನೆಗಳ ಪೈಕಿ, ಸರ್ಕಾರದ ಅವಧಿಯಲ್ಲಿ ಆಗ್ತಾ ಇರುವ ಯೋಜನೆಗಳ ಪೈಕಿ ಈ ಟನಲ್ ರಸ್ತೆ ಕೂಡ ಒಂದು. ಪ್ರಮುಖವಾಗಿ ಶ್ರೀನಗರ ಹಾಗೆ ಸೋನ್ಮಾರ್ಗ್ ಮಧ್ಯೆ ಈ ಟನಲ್ ರಸ್ತೆ ಸಂಪರ್ಕವನ್ನ ಕಲ್ಪಿಸ್ತಾ ಇದೆ. ಪ್ರವಾಸಿಗರ ನೆಚ್ಚಿನ ತಾಣಗಳು ಅಂತ ಹೇಳಿ ದೇಶದ ಸುಪ್ರಸಿದ್ಧ ತಾಣಗಳನ್ನ ಪಟ್ಟಿ ಮಾಡಿದ್ರೆ ಕಾಶ್ಮೀರ ಭಾಗದ, ಜಮ್ಮು ಕಾಶ್ಮೀರ ಭಾಗದ ಅನೇಕ ಪ್ರದೇಶಗಳು ಕೂಡ ಪಟ್ಟಿಯಲ್ಲಿ ನೋ ಡೌಟ್ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಆದ್ರೆ ಅಲ್ಲಿನ ಹವಾಮಾನ ವಿಚಾರದಿಂದಾಗಿ ಸಾರ್ವಕಾಲಿಕ ರಸ್ತೆಗಳು ಅಂತ ಹೇಳಿ ಬಹಳ ಕಡಿಮೆ ಇತ್ತು. ಆದ್ರೆ ಈ ರಸ್ತೆ ಹವಾಮಾನ ಹೊರಗಡೆ ಹೇಗೆ ಇದ್ರೂ ಕೂಡ ಸಂಚಾರಕ್ಕೆ ವರ್ಷವಿಡೀ ಲಭ್ಯ ಇರೋ ಕಾರಣಕ್ಕೆ ಪ್ರವಾಸಿಗರು ತಮ್ಮ ಇಚ್ಛೆಗೆ ಅನುಗುಣವಾಗಿ ಈ ರಸ್ತೆಯ ಮೂಲಕ ತಮ್ಮ ನೆಚ್ಚಿನ ಪ್ರವಾಸಿ ತಾಣಕ್ಕೆ ಹೋಗ್ಲಿಕ್ಕೆ, ಆ ಭಾಗದ ಪ್ರವಾಸಿ ತಾಣಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಈ ಟನಲ್ ರಸ್ತೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. 2014ರಲ್ಲಿ ಪ್ರಾರಂಭವಾದ ಯೋಜನೆ ಬರೋಬ್ಬರಿ 2600 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾಗಿರುವ ಬೃಹತ್ ಯೋಜನೆ. ಇವಾಗಲೇ ಹೇಳ್ತಾ ಇದ್ದ ಹಾಗೆ 6.5 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಇದು. ಸುರಂಗದಲ್ಲಿ 2 ಲೇನ್ ಅಂದ್ರೆ ದ್ವಿಪಥ ರಸ್ತೆ, ಎರಡೂ ಮುಖವಾಗಿ ವಾಹನಗಳು ಸಂಚಾರ ಮಾಡಲಿಕ್ಕೆ ಅನುವಾಗುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರ ಜೊತೆಗೆ ಸುರಕ್ಷತೆಯ ದೃಷ್ಟಿಯಿಂದ 7.5 ಮೀಟರ್ ಎಸ್ಕೇಪ್ ಟನಲ್ ಅನ್ನ ಕೂಡ ರಚನೆ ಮಾಡಲಾಗಿದೆ, ನಿರ್ಮಾಣ ಮಾಡಲಾಗಿದೆ. ಪ್ರತಿ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ 70 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ರಸ್ತೆಯಲ್ಲಿ ಸಂಚಾರವನ್ನ ಮಾಡಬಹುದಾಗಿದೆ. ಇನ್ನು ಗಂಟೆಗೆ ಸರಿಸುಮಾರು 1000 ವಾಹನಗಳು ಈ ಟನಲ್ ರಸ್ತೆಯ ಮೂಲಕ ಸಂಚಾರವನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ. 80 ಕಿಲೋಮೀಟರ್ ವೇಗದಲ್ಲಿ 100 ಕಾರುಗಳು ಸಂಚಾರವನ್ನ ಮಾಡಬಹುದಾಗಿದೆ. ಇನ್ನು ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಸರ್ವ ಋತುಗಳಲ್ಲೂ ಕೂಡ, ಎಲ್ಲಾ ರೀತಿಯ ಹವಾಮಾನದಲ್ಲೂ ಕೂಡ ಈ ರಸ್ತೆಯ ಸೌಲಭ್ಯವನ್ನ ಉಪಯೋಗಿಸಿಕೊಳ್ಳಬಹುದಾಗಿದೆ. ಕೇಂದ್ರಾಡಳಿತ ಪ್ರದೇಶ ಲಡಾಖ್ಗೂ ಕೂಡ ಈ ಟನಲ್ ರೋಡ್ ಸಂಪರ್ಕವನ್ನ ಬೆಳೆಸಲಿದೆ. ಸೇನಾ ಪಡೆಗೆ ಶಸ್ತ್ರಾಸ್ತ್ರಗಳ ಸಾಗಾಟಕ್ಕೆ ಬಹಳ ಅನುಕೂಲವಾಗಲಿದೆ ಈ ರಸ್ತೆ. ಜೊತೆಗೆ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮಾದರಿಯ ಸುರಂಗ ಇದು. ಅತ್ಯಾಧುನಿಕ ವ್ಯವಸ್ಥೆ, ಸಕಲ ಸುರಕ್ಷತೆಗೆ ಈ ಸುರಂಗ ಮಾರ್ಗದಲ್ಲಿ ಒತ್ತು ನೀಡಲಾಗಿದೆ. ಸಮುದ್ರ ಮಟ್ಟದಿಂದ 8650 ಅಡಿ ಎತ್ತರದಲ್ಲಿದೆ. ಸುರಂಗ ಕಾರ್ಮಿಕರ ದಾಳಿ, ಸುರಂಗ ಮಾರ್ಗ ನಿರ್ಮಾಣ ಆಗೋ ಸಂದರ್ಭದಲ್ಲೇನೆ ದಾಳಿಯನ್ನ ಕೂಡ ನಡೆಸಿದ್ರು. ಇದೊಂದು ಘೋರ ದುರಂತಕ್ಕೂ ಕೂಡ ಈ ಜಾಗ ಸಾಕ್ಷಿಯಾಗಿದೆ. ಓರ್ವ ವೈದ್ಯ ಸೇರಿದಂತೆ 6 ಹೊರ ರಾಜ್ಯದ ಕಾರ್ಮಿಕರ ಹತ್ಯೆಯಾಗಿತ್ತು. ಎಲ್ಲ ದುರ್ಘಟನೆಯ ಕಹಿ ನೆನಪನ್ನ ಬದಿಗೊತ್ತಿ ಒಂದು ಅತ್ಯದ್ಭುತವಾದ ಸುರಂಗ ರಸ್ತೆ ಇದೀಗ ದೇಶಕ್ಕೆ ಲಭ್ಯವಾಗಿದೆ. ಅದರ ಸದುಪಯೋಗ ಆಗಲಿ ಅಂತ ಬಯಸ್ತಾ ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ಳುವ ಕಾಶ್ಮೀರದಲ್ಲಿ ಒಂದು ಅತ್ಯದ್ಭುತವಾದ ಟನಲ್ ರಸ್ತೆ ಇವತ್ತು ಲೋಕಾರ್ಪಣೆಯಾಗಿದೆ. ಆ ಸುರಂಗ ರಸ್ತೆಯ ವಿಶೇಷತೆ ಏನು, ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಇದರ ಜೊತೆಗೆ 144 ವರ್ಷಗಳಿಗೆ ಒಮ್ಮೆ ನಡೆಯುವ ಮಹಾಕುಂಭ ಮೇಳ. ಇವತ್ತು ಕೋಟ್ಯಾಂತರ ಮಂದಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿ ಪುನೀತರಾಗಿದ್ದಾರೆ. ಯಾವ ರೀತಿ ಇದೆ ಕುಂಭದ ವೈಭವ, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಮಹತ್ತರವಾದ ಬೆಳವಣಿಗೆಗಳು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತ್ಯಾಗದ ಮಾತುಗಳನ್ನಾಡಿದ್ರೆ, ಮತ್ತೊಂದು ಕಡೆ ಸುರ್ಜೇವಾಲಾ ಅವರು ಕೆಪಿಸಿಸಿಯ ಪುನಾರಚನೆ ಬಗ್ಗೆ ಮಾತನಾಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ. ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ. ಇವತ್ತಿನ ಮೊದಲ ಸುದ್ದಿಯಿಂದ, ಕಾಶ್ಮೀರ ಭೂಲೋಕದ ಸ್ವರ್ಗ ಅಂತ ಹೇಳಿ ಕರೆಸಿಕೊಳ್ಳುವ ಜಾಗ ಇದೀಗ ಈ ಸ್ವರ್ಗಕ್ಕೆ ಬಂದಿದೆ ಮತ್ತಷ್ಟು ಮೆರುಗು. ಅಂದ್ರೆ ವರ್ಷದಲ್ಲಿ 4 ತಿಂಗಳ ಕಾಲ ಅಜ್ಞಾತವಾಗಿ ಉಳಿತಾ ಇದ್ದ ನಯನ ಮನೋಹರವಾದ ಪ್ರವಾಸಿ ತಾಣಗಳು
ಇದೀಗ ವರ್ಷವಿಡೀ ಪ್ರವಾಸಿಗರಿಗೆ ಮುಕ್ತವಾಗಿ ಇರಲಿದೆ. ಇದರ ಜೊತೆಗೆ ಭಾರತೀಯ ಸೇನೆಗೂ ಕೂಡ ಇದೀಗ ಸಿಂಹಬಲ. ಯಾಕೆ ಅನ್ನೋದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಭೂರಮೆ ಸ್ವರ್ಗ, ಕಾಶ್ಮೀರ ಇನ್ನಷ್ಟು ಸನಿಹ. ಝಡ್ ಮೊಹರ್ ಸುರಂಗ ಲೋಕಾರ್ಪಣೆ. ಭೂರಮೆ ಸ್ವರ್ಗ ಜಮ್ಮು ಕಾಶ್ಮೀರ ಇದೀಗ ಇನ್ನಷ್ಟು ರಮ್ಯ ಮನೋಹರ. ಬಹಳ ದಿನಗಳ ಕನಸಿನ ಶ್ರೀನಗರ ಸೋನ್ ಮಾರ್ಗ ಈಗ ಲೋಕಾರ್ಪಣೆಯಾಗಿದೆ. ಬಹುನಿರೀಕ್ಷಿತ ಈ ಸುರಂಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ. 6.5 ಕಿಲೋಮೀಟರ್ ಅಂತರದ ಝಡ್ ಮೊಹರ್ ಸುರಂಗವನ್ನ ಮೋದಿ ಉದ್ಘಾಟಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸುರಂಗವನ್ನ ಪರಿಶೀಲಿಸಿದರು. ಹಾಗೆಯೇ ಸುರಂಗ ನಿರ್ಮಾಣಕ್ಕೆ ಹಗಲಿರುಳು ಶ್ರಮಿಸಿದ ಕಾರ್ಮಿಕರ ಜೊತೆ ಪ್ರಧಾನಿ ಮೋದಿ ಸಂವಾದ ನಡೆಸಿದರು. ಇನ್ನು ಈ ಸುರಂಗಕ್ಕಿದೆ ಕರಾಳತೆಯ ಕಹಿ ನೆನಪು. 2024 ಅಕ್ಟೋಬರ್ 20ರಂದು ಇಲ್ಲಿ ನಡೆದ ಉಗ್ರರ ದಾಳಿಗೆ 6 ಕಾರ್ಮಿಕರು ಸೇರಿದಂತೆ 7 ಮಂದಿ ಪ್ರಾಣ ಕಳೆದುಕೊಂಡರು. 6 ಮಂದಿ ಹೊರ ರಾಜ್ಯಗಳ ಕಾರ್ಮಿಕರಲ್ಲದೆ ಓರ್ವ ವೈದ್ಯರು ಟೆರರ್ ಅಟ್ಯಾಕ್ಗೆ ಬಲಿಯಾಗಬೇಕಾಗಿತ್ತು. सोनमर्ग के साथ साथ करगिल और लेह के लोगों की, हमारे लेह के लोगों की जिंदगी भी बहुत आसान होगी. अब बर्फबारी के दौरान एवलांच से या फिर बरसात में होने वाली लैंडस्लाइड के कारण जो रास्ते बंद होने की परेशानी आती थी, वो परेशानी कम होगी. जब रास्ते बंद होते हैं तो यहां से बड़े अस्पताल आना जाना मुश्किल हो जाता था. इससे यहां जरूरी सामान मिलने में भी मुश्किलें होती थी. अब सोनमर्ग टनल बनने से ये दिक्कतें बहुत कम हो जाएगी. ಹಾಗೆ ನೋಡಿದ್ರೆ ಈ ಸುರಂಗ ರಸ್ತೆ ಬಹುವಿಧದಲ್ಲಿ ಸಹಕಾರಿ. ಭೂಕುಸಿತ ಪೀಡಿತ ಪ್ರದೇಶಗಳ ಬದಲಿಯಾಗಿ ಪರ್ಯಾಯ ಬೈಪಾಸ್ ಮೂಲಕ ಸೋನಾ ಮಾರ್ಗ್ಗೆ ಈ ಸುರಂಗ ವರ್ಷ ಪೂರ್ತಿ ಪ್ರವೇಶಾವಕಾಶ ಕಲ್ಪಿಸಿದೆ. ಈ ಸುರಂಗವೀಗ ಸಂಚಾರಕ್ಕೆ ತೆರೆದುಕೊಂಡ ಪರಿಣಾಮ ಭಾರತೀಯ ಸೇನೆಗೂ ಸಿಕ್ಕಂತಾಗಿದೆ ಬಿಗ್ ಬೂಸ್ಟ್. ನಿರ್ಣಾಯಕ ಅನಿಸಿರೋ ಈ ಪ್ರದೇಶದಲ್ಲಿ ಇದೀಗ ಸರ್ವ ಋತುಗಳಲ್ಲೂ ಸಂಚಾರ, ಸಶಸ್ತ್ರ ಸಾಗಾಟ, ತುಕಡಿಗಳ ನಿಯೋಜನೆ, ಹೇಗೆ ಭಾರತೀಯ ಸೇನೆಗೂ ಸಿಕ್ಕಿದೆ ಅತಿ ದೊಡ್ಡ ಬಲ. ಏನಿದು ಸುರಂಗ ಸ್ಪೆಷಲ್? ಜಮ್ಮು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆ ಶ್ರೀನಗರ ಸೋನಾ ಮಾರ್ಗ್ ಸಂಪರ್ಕಿಸೋ 6.5 ಕಿಲೋಮೀಟರ್ ಝಡ್ ಮೊಹರ್ ಸುರಂಗ 8650 ಅಡಿ ಎತ್ತರದ ದ್ವೀಪ ಪಥದ 2 ದಿಕ್ಕುಗಳ ಸಂಚಾರ ಸೌಲಭ್ಯ ಹೊಂದಿದೆ. 2700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ರಸ್ತೆ ಸುರಂಗ ಸುರಕ್ಷತಾ ದೃಷ್ಟಿಯಿಂದಲೂ ಬಹಳ ಸೇಫ್ ಎನಿಸಿದೆ. ಸುರಕ್ಷತೆಗಾಗಿ 7.5 ಮೀಟರ್ ಅಗಲದ ಸಮಾನಾಂತರ ಎಸ್ಕೇಪ್ ಟನಲ್ ಅನ್ನ ಸಹ ಈ ಸುರಂಗ ಒಳಗೊಂಡಿದೆ. ಜೊತೆಗೆ ಭೂಕುಸಿತ, ಹಿಮಪಾತದಂತಹ ವಿಪತ್ತು ಪೀಡಿತ ರಸ್ತೆಗಳಿಗೆ ಪರ್ಯಾಯ ಎಂಬುದಂತೆ ರೂಪಿಸಲಾದ ಈ ಸುರಂಗ ರಸ್ತೆಯಲ್ಲಿ ವರ್ಷಪೂರ್ತಿ ವಾಹನಗಳು ಸಾಗಬಹುದು. ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ NHITCL ವತಿಯಿಂದ ನಿರ್ಮಿಸಲಾದ ಈ ಸುರಂಗ ಮೂಲತಃ ಕಾಶ್ಮೀರದ ಗದೇರ್ ಬಲ್ ಜಿಲ್ಲೆಯ ಕಂಗನ್ ಪಟ್ಟಣ ಹಾಗೂ ಸೋನಾ ಮಾರ್ಗ್ ಅನ್ನು ಸಂಪರ್ಕಿಸುತ್ತದೆ. ಶ್ರೀನಗರ ಲೆಹರ್ ಹೆದ್ದಾರಿಯಲ್ಲಿ ಸಾಗೋ ಈ ಸುರಂಗ ರಸ್ತೆಯಿಂದಾಗಿ ಲಡಾಖ್ಗೂ ಸಂಪರ್ಕ ಸೇತುವೆಯಾಗಿದೆ ಈ ಸುರಂಗ. ಅಷ್ಟಕ್ಕೂ ಈ ಸುರಂಗಕ್ಕೆ ಝಡ್ ಮೊಹರ್ ಅನ್ನೋ ಹೆಸರು ಬಂದಿದ್ದೆ ಹೇಗೆ ಅನ್ನೋದನ್ನ ನೋಡಿದ್ರೆ, ಝಡ್ ಆಕಾರದ ತಿರುವು ಅನ್ನೋದು ಇದರರ್ಥ. ಪ್ರಾಕೃತಿಕ ಸಿರಿ ಸಂಪತ್ತನ್ನ ಹೊಂದಿದ ಸೋನಾಲ್ ಮಾರ್ಗ್ ಪ್ರದೇಶಕ್ಕೆ ವರ್ಷವಿಡೀ ಪ್ರವಾಸಿಗರು ಆಗಮಿಸೋ ಅವಕಾಶ ಇದೀಗ ಈ ಸುರಂಗದಿಂದಾಗಿ ತೆರೆದುಕೊಂಡಂತಾಗಿದೆ. ಈ ಯೋಜನೆಯಿಂದಾಗಿ ಶ್ರೀನಗರ ಹಾಗೂ ಸೋನಾ ಮಾರ್ಗ್ ನಡುವಿನ ಅಂತರವು ಕಡಿತ, ಜೊತೆಗೆ ಪ್ರಯಾಣಾವಧಿ ಕೂಡ ಕಡಿಮೆ ಆಗಲಿದೆ. ಈ ಮುಂಚೆ ಈ ಪ್ರದೇಶ ವರ್ಷದಲ್ಲಿ 4 ತಿಂಗಳ ಕಾಲ ಹಿಮಪಾತದಿಂದಾಗಿ ಇತರೆ ಪ್ರದೇಶದಿಂದ ಸಂಪರ್ಕ ಕಡಿತಗೊಳ್ಳುತ್ತಾ ಇತ್ತು. ಈ ಹಿಂದೆ ಅಂಕು-ಡೊಂಕಾದ ರಸ್ತೆಗಳಲ್ಲಿ ಶ್ರೀನಗರ ಸೋನಾರ್ ಮಾರ್ಗ್ ನಡುವೆ ಮ್ಯಾಕ್ಸಿಮಮ್ ಸ್ಪೀಡ್ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಆಮೆಯಂತೆ ಸಾಗಬೇಕಾಗಿತ್ತು. ಆದರೆ ಈ ಸುರಂಗ ನಿರ್ಮಾಣದಿಂದಾಗಿ ವಾಹನಗಳು ಪ್ರತಿ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಸ್ಪೀಡ್ ಆಗಿ ಸಾಗಬಹುದು. ಹೀಗಾಗಿ ಭಾರತೀಯ ಸೇನೆಗೂ ಪ್ರವಾಸಿಗಳಿಗೂ ಈಗ ದೊಡ್ಡ ನಿಟ್ಟುಸಿರು. ಈ ಸುರಂಗ ರಸ್ತೆಗಳ ಸಂಪರ್ಕ ಮಾತ್ರವಲ್ಲದೆ ಆರ್ಥಿಕ ಅವಕಾಶಗಳಿಗೆ, ರಕ್ಷಣಾ ಸಾರಿಗೆ ವ್ಯವಸ್ಥೆ ಹಾಗೂ ಪ್ರವಾಸೋದ್ಯಮ ನಡುವಿನ ಕೊಂಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ.
ಪ್ರತಿ ಗಂಟೆಗೆ 1000 ವಾಹನ ನಿರ್ವಹಿಸುವ ಸಾಮರ್ಥ್ಯ ಈ ಸುರಂಗಕ್ಕಿದೆ. ಹಾಗೆ 80 ಕಿಲೋಮೀಟರ್ ವೇಗದಲ್ಲಿ 100 ಕಾರ್ಗಳು ಪ್ರತಿ ಗಂಟೆಗೆ ಸಾಗಬಹುದು. ವಿಶ್ವ ದರ್ಜೆಯ ಸೌಕರ್ಯಗಳೊಂದಿಗೆ ನಿರ್ಮಿಸಲಾದ ಈ ಟನಲ್ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮಾದರಿಯಲ್ಲಿ ರೂಪಿಸಲಾಗಿದೆ. ಸ್ಥಿರತೆ, ತುರ್ತು ಸಂವಹನ ಮಾರ್ಗ, ಅಗ್ನಿಶಾಮಕ ಸಾಧನಗಳು ಹಾಗೂ 24x7 ಕಣ್ಗಾವಲು ಸೌಲಭ್ಯವನ್ನ ಇದು ಹೊಂದಿದೆ.